ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟ್ರ್ ಇದ್ದಂಗೆ ಮಾತಾಡ್ತೀನಿ. ಸೊ ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನೋಡಿದಂಥ ಸಿನಿಮಾ ಅಂದರೆ ವಾರ್ಫಿಯರ್. ಈ ಒಂದು ಸಿನಿಮಾ ರಿಯಲ್ ಇನ್ಸಿಡೆಂಟ್ನ ಬೇಸಾಗಿಟ್ಕೊಂಡು ತೆಗೆದಂಥ ಸಿನಿಮಾ. ಡೈರೆಕ್ಟರ್ ಅಲೆಕ್ಸ್ ಗೆರಾಲ್ಡ್ ಅವರು ಇರಾಕ್ ವಾರಲ್ಲಿ ಮೆಂಡೋಜಾಸ್ ಎಕ್ಸ್ಪೀರಿಯನ್ಸ್ನ ಬೇಸಾಗಿಟ್ಕೊಂಡು ತೆಗೆದಂಥ ಒಂದು ಸಿನಿಮಾ ಇದು. ಆ ಒಂದು ಸಿಚುವೇಷನಲ್ಲಿ ಇರಾಕಲ್ಲಿ US ಆರ್ಮಿಯ ಸೈನಿಕರು ಯಾವ ಥರ ಹೋರಾಟ ಮಾಡಿದ್ರು, ಅಷ್ಟೆಲ್ಲ ಯಾವ ಥರ ಸೇಫಾಗಿ ಹೊರಗಡೆ ಬಂದರು ಅನ್ನೋದೇ ಈ ಒಂದು ಮೂವಿಯ ಮೇನ್ ಪ್ಲಾಟ್ ಲೈನು. ಸಿನಿಮಾ ನೋಡ್ತಾ ಇದ್ದರೆ ನನಗೆ ಪ್ರತಿಯೊಂದು ಸೀನು ಕೂಡ ಫುಲ್ಲು ರಿಯಲಿಸ್ಟಿಕ್ಕಾಗಿ ಅನ್ನಿಸ್ತು. ಸಿನಿಮಾ ನೋಡೋ ಫೀಲ್ ಎಲ್ಲೂ ಬರೋದಿಲ್ಲ, ರಿಯಲ್ ಇನ್ಸಿಡೆಂಟ್ ನಾನು ನೋಡ್ತಿದ್ದೀವೇನೋ ಅಂತ ಅನಿಸುತ್ತೆ ನಮಗೆ ಮಾತ್ರ. ಆ್ಯಕ್ಚುಲಾಗಿ ಸಿನಿಮಾ ನೋಡಿದ್ರೆ ನಿಮಗೂ ಕೂಡ ಅದೇ ಎಕ್ಸ್ಪೀರಿಯನ್ಸ್ ಬರೋದಂತೂ ಪಕ್ಕ. ಬಟ್ ನಾವು ಇಂಡಿಯಾದವರಲ್ಲ, ನಮ್ಮ ವಾಸ್ ರಿಲೇಟಬಲ್ ಸಿನಿಮಾಗಳಾದರೆ ಇನ್ನೂ ಜಾಸ್ತಿ ಆಗ್ತವೆ. ಬಟ್ ಈ ಒಂದು ರಿಯಲಿಸ್ಟಿಕ್ ವಾರ್ ಬೇಸ್ಡ್ ಸಿನಿಮಾ ನೋಡಬೇಕು ಅಂದರೆ ನಿಮಗೆ ಆ ಒಂದು ಸಿನಿಮಾಗಳ ಅಭ್ಯಾಸ ನಿಮಗಿದ್ರೆ ಈ ಒಂದು ಸಿನಿಮಾನ ನೋಡ್ಬೋದು. ಸಿನಿಮಾ ಮಾತ್ರ ಒಂದು ರಿಯಲಿಸ್ಟಿಕ್ ಅಪ್ರೋಚ್ ಥರ ಇದೆ. ನಾರ್ಮಲಾಗಿ ಆಕ್ಷನ್ಸು, ಸಾಂಗ್ಸು, ಫೈಟ್ಸು ಈ ಥರ ಇರೋದಿಲ್ಲ. ಎಲ್ಲ ಆಪೋಸಿಟಲ್ಲಿ ಒಂದು ವಾರ್ ಆಪರೇಷನ್ ನಡೀತಾ ಇದೆ ಅನ್ನೋ ಥರ ಇರುತ್ತೆ. ಈ ಒಂದು ಸಿನಿಮಾ ಇದೇ 25ರಲ್ಲಿ ಬಂದಿತ್ತು. ಬಟ್ ಈ ಸಿನಿಮಾದಲ್ಲಿ ನಡೆಯುವಂಥ ಈವೆಂಟು November 19, 2006 ಆಗಿರ್ತಕ್ಕಂಥ ಇನ್ಸಿಡೆಂಟ್ ಇದು. ಸಿನಿಮಾನ ಇಂಟ್ರೆಸ್ಟ್ ಇದ್ದರೆ ನೋಡಿ, ಒಂದೊಳ್ಳೆ ರಿಯಲಿಸ್ಟಿಕ್ ಅಪ್ರೋಚು ಮತ್ತು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ನಿಮಗೆ ಅಷ್ಟು ಬೋರ್ ಹೊಡೆಯುತ್ತೆ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಾನು ನೋಡಿದೆ ಇವತ್ತು, ಆ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಈ ಒಂದು ಚಿಕ್ಕದಾಗಿರೋ ರಿವ್ಯೂನ ಮಾಡಿದ್ದೀನಿ. ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಇನ್ನೂ ಬೇರೆ ಬೇರೆ ವಿಡಿಯೋಗಳ ಜೊತೆ ಸಿಗ್ತಾ ಇರ್ತೀನಿ. ಬಾಯ್.